ಈ ಈ ವೃತ್ತಿ ಜೀವನ ಕಲಿಸಿರೋ ದೊಡ್ಡ ಪಾಠ ಏನು, ಬಿಗ್ಗೆಸ್ಟ್ ಲೆಸನ್? ಅಂದರೆ ಇದು ಕೊರಿಯರ್ ಲೈಫ್ ಅಲ್ಲ ಮೇಡಮ್, ಅಷ್ಟೇ, ಜೀವನ ಇಲ್ಲ ಇದು. ನಮ್ಮ ಶಕ್ತಿ ಇರೋವರೆಗೂ ಅಷ್ಟು, ನಾವು ಗಾಡಿ ಓಡಿಸಿ ನಮ್ಮ ಶಕ್ತಿ ಇರೋವರೆಗೂ ಅಷ್ಟೇ ಕೆಲಸ. ಆದರೆ ಇದರಿಂದ ಲೈಫ್ ಇಲ್ಲ ಮೇಡಮ್. ಇದು ಒಂಥರ ಕೂಲಿ ಕೆಲಸ ಇದ್ದಂಗೆ. ಹಳ್ಳಿಗಳಲ್ಲಿ ಕೂಲಿ ಕೆಲಸ ಮಾಡ್ತಾರಲ್ಲ, ಗದ್ದೆ ಕೆಲಸ, ಆ ಥರ. ಸೊ 7 ವರ್ಷ ಇದನ್ನು ನಿಭಾಯಿಸ್ಕೊಂಡು ಬಂದಿದ್ದೀರಾ. ಯಾವತ್ತೂ ಸಾಕು, ಬೇರೆ ಏನಾದ್ರು ಚೇಂಜ್ ಮಾಡೋಣ ಅಂತ ಅನ್ಸಲ್ವಾ? ಆಗಿದೆ ಮೇಡಮ್, ಆಗಿದೆ. ಮಳೆಗಾಲದಲ್ಲಿ ಆಗಿದೆ. ಮತ್ತು ಲೇಡೀಸ್ ಪ್ರಾಬ್ಲಮ್ ಆಗುತ್ತಲ್ಲ, ಅದು ನರ್ಕ ಮೇಡಮ್ ಅವಾಗ ಗಾಡಿ ಓಡಿಸೋದು. ಆಮೇಲೆ ಮಳೆಗಾಲ ಟೈಮಲ್ಲಂತೂ ತುಂಬ ನರ್ಕ ಮೇಡಮ್. ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಅಂದರೆ ಈಗ 7 ವರ್ಷ ಆಗಿರೋದ್ರಿಂದ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೂ ಒಂದು ಕೋಪಿಂಗ್ ಮೆಕ್ಯಾನಿಸಮ್ ಇರುತ್ತಲ್ವ, ಹೇಗೆ ಅದಕ್ಕೆ ಚೇತರಿಸ್ಕೊಂಡು ಅದಕ್ಕೆ ತಕ್ಕಂತೆ ಹೇಗೆ ನಡಿಬೇಕು? ಮಳೆಗಾಲದಲ್ಲಿ ಮೇಡಮ್ ಮೊಬೈಲ್ ನೆನಿಬಾರ್ದು, ಪ್ಯಾಕೇಜ್ ನೆನಿಬಾರ್ದು, ಬ್ಯಾಗ್ ನೆನಿಬಾರ್ದು. ನಾವು ನೆಂದರೆ ಪರವಾಗಿಲ್ಲ, ನಮಗೇನಾದರೂ ಪರವಾಗಿಲ್ಲ, ಅಲ್ಲಿ ಇರೋದು ಪ್ಯಾಕೇಜ್ ನೆನಿಬಾರ್ದು. ಪ್ಯಾಕೇಜ್ ನೆಂದರೆ ಮೇಡಮ್ ಸ್ಕ್ಯಾನ್ ಮಾಡೋಕ್ಕಾಗಲ್ಲ. ಮತ್ತೆ ಏನು ಮಾಡ್ತೀರಾ? ಸೆಪ್ರೇಟ್ ಏನಾದ್ರು ಅದಕ್ಕೊಂದು ಪ್ಲಾಸ್ಟಿಕ್ ಕವರ್ ಥರ ಬ್ಯಾಗಿಗೆ ಮತ್ತೊಂದು ಕವರ್ ಹಾಕ್ತೀವಿ ಮೇಡಮ್. ಒಳಗಡೆ ಒಂದು ಕವರ್ ಹಾಕ್ತೀನಿ, ಮತ್ತೆ ಮೇಲೊಂದು ಕವರ್ ಹಾಕ್ತೀನಿ, ಮತ್ತು ಚೀಲ ಅದರೊಳಗೆ ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಮತ್ತೆ ಕವರ್ ಹಾಕ್ಬಿಟ್ಟು ಚೆನ್ನಾಗಿ ಪ್ಯಾಕ್ ಮಾಡಿಬಿಡ್ತೀನಿ. ಸೊ ಇಷ್ಟು ದೊಡ್ಡದೊಂದು ಬ್ಯಾಗ್ ಇರುತ್ತಲ್ಲ, 2 ವೀಲರಲ್ಲಿ ಇಟ್ಕೋದಿರಲ್ಲ, ಆ ಬ್ಯಾಗು ಅವರೇ ಕಂಪ್ನಿ ಕೊಡೋದಾ ಅಥವಾ ನೀವೇ ದುಡ್ಡು ಕೊಟ್ಟು ತೊಗೋಬೇಕಾ? ಕಂಪ್ನಿ ಕೊಡುತ್ತೆ. ಕಂಪ್ನಿ. ಸೊ ಒಂದು ಬ್ಯಾಗಲ್ಲಿ ಎಷ್ಟು ಪಾರ್ಸಲ್ ಹಿಡಿಯುತ್ತೆ? ಒಂದು ಬ್ಯಾಗಲ್ಲಿ 60-70 ಹಿಡಿತದೆ ಮೇಡಮ್. 60-70 ಹಿಡಿತದೆ. 100 ಕೂಡ ಹಿಡಿತದೆ, ಚಿಕ್ಕ ಚಿಕ್ಕ ಪ್ಯಾಕೇಜ್ ಅದು. ಬ್ಯಾಲೆನ್ಸ್ ಗಿಲೆನ್ಸ್ ತಪ್ಪಲ್ವಾ? ಆಗಿದೆ ಮೇಡಮ್ ಬ್ಯಾಲೆನ್ಸ್. ಸೊ ಅದು ಹೇಳಿ ಕೇಳಿ ನೀವು ನಿಮ್ಮ ಪುಣ್ಯನೋ ಏನನ್ಬೇಕೋ ಗೊತ್ತಿಲ್ಲ, ಹೊಸ ರೋಡಲ್ಲಿ ತಗ್ಲಾಕೊಂಡಿದ್ದೀರಾ. ಈ ಹೊಸ ರೋಡಲ್ಲಿ ಹೆಸರು ಮಾತ್ರ ರೋಡ್ದು ಹೊಸ ಅದು ಅಂತಿದೆ, ಬಿಟ್ಟರೆ ಕಸವನಹಳ್ಳಿ ಆಗಿರಲಿ, ಪರಪನಗರ ಅವ್ರಿಗೂ ಫುಲ್ಲು ಪಾಟ್ ಹೋಲ್ಸ್ಗಳು, ಆಫ್ ರೋಡಿಂಗ್ ಥರನೇ ಫೀಲ್ಸ್ ಇರುತ್ತೆ. ಸೊ ಈ ರೂಟ್ ಚೇಂಜ್ ಎಲ್ಲ ನೀವೇ ಕೇಳ್ಕೊಬೋದಾ? ನಾವೇ ಕೇಳ್ಬೇಕು ಮೇಡಮ್. ನಿಮ್ಗೆ ಯಾವ ರೂಟ್ ಬೇಕು ಅಂತ ಕೇಳ್ತಾರೆ ಅವರು. ಈಗ ಒಂದು ಏರಿಯಲ್ಲಿ ಎಷ್ಟು ರೂಟ್ ಇರುತ್ತೆ? ಅದೇ ಇವಾಗ ಮೇಡಮ್ ಸರ್ಜಾಪುರ ಅಂತ ಇಟ್ಕೊಳ್ಳೋಣ, ಎಷ್ಟು ರೂಟ್ಸ್ ಇದೆ? ಇವಾಗ ನಂದಿನಿ ಸರ್ಕಲ್ ಅಂತ ಇದೆ ಮೇಡಮ್. ಆ ನಂದಿನಿ ಸರ್ಕಲಿಂದ ಒಂದು ಲೇಕ್ ಇದೆ, ಅಲ್ಲಿ ಚೂಡ್ಸಂದ್ರ ಲೇಕ್, ಅಲ್ಲಿಂದ ಸುತ್ತಾಕೊಂಡು ಮತ್ತೆ ಅಮೃತ ನಗರ ಅಂತ ಇದೆ, ಇಲ್ಲಿಂದ ಆ ಕಡೆ ಬಂದು ಅದೆಲ್ಲ ಫುಲ್ ಒಬ್ರಿಗೆ ರೂಟ್ ಕೊಡ್ತಾರೆ. ಸೊ ಈಗ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಒಂದು ರೂಟ, ಎಕ್ಸಾಂಪಲ್ 5-6 ಕಿಲೋಮೀಟ್ರಿಗೆ ಒಬ್ರು ಕೊಡ್ತಾರೆ. ಸೊ ಒಂದು ಏರಿಯಾ ಯೂಶಲಿ ಎಷ್ಟು ರೂಟ್ಸ್ಗಳಿರುತ್ತೆ? ಒಂದು 100 ರೂಟ್. ಸರ್ಜಾಪುರ ಥರದ್ದು ಒಂದು ದೊಡ್ಡ ಏರಿಯಾ ಅಲ್ವಾ? ಇರುತ್ತೆ, ಆದರೆ ಅಷ್ಟು ಏರಿಯಾ ಕೊಡಲ್ಲ. ಸೊ ಒಂದೇ ರೂಟಲ್ಲೇ ನೀವು ಫಿಕ್ಸ್ ಆಗಬೇಕಾ? 3 ತಿಂಗಳು 6 ತಿಂಗಳು, ಅಥವಾ ಯಾವಾಗ ಬೇಕಾದ್ರೂ ರೂಟ್ ಚೇಂಜ್ ಕೇಳ್ತಾನೆ ಇರ್ಬೋದಾ? ಇಲ್ಲ, ನಿಮ್ಗೆ ಯಾವ ರೂಟ್ ಬೇಕೋ ಫಸ್ಟೇ ಫಿಕ್ಸ್ ಮಾಡಿಕೊಡ್ತಾರೆ. ಎಷ್ಟು ದಿವಸಕ್ಕೆ ಒಂದ್ಸತಿ ಚೇಂಜ್ ಆಗುತ್ತೆ? ಚೇಂಜ್ ಆಗಲ್ಲ, ಒಂದೇ ಚೇಂಜ್ ಆಗಲ್ಲ. ಈಗ ಉದಾಹರಣೆಗೆ ನೀವು ಈ ರೂಟ್ ಎಷ್ಟು ವರ್ಷದಿಂದ ಇದೇ ರೂಟ್ ಮಾಡ್ತಾ ಇದ್ದೀರಾ? ಇದೇ ರೂಟೇ ನಾನು 6-7 ವರ್ಷದಿಂದ ಮಾಡ್ತಾ ಇದ್ದೀನಿ ಮೇಡಮ್. ಸೊ ಚೇಂಜ್ ಕೇಳೋಂಗಿಲ್ಲ, ಕೇಳ್ಕೊಂಡು ಹೋಗ್ಬೋದು ಮೇಡಮ್. ಆದರೆ ನಾನು ಮಾಡ್ತಾ ಇದ್ದೀನಿ, ಇದು ಅಭ್ಯಾಸ ಆಗೋಗಿದೆ, ಮಾಡ್ತಾ ಇದ್ದೀನಿ. ಬೇರೆ ಕಡೆ ಎಲ್ಲ ಮಾಡ್ತಿದ್ವು, ಆ ಕಡೆ ಈ ಕಡೆ ಎಲ್ಲ ಮಾಡ್ತಾ ಇದ್ವಿ ಮೇಡಮ್ ನಾವು. ಟ್ರಾಫಿಕ್ ಜಾಮ್ ಜಾಸ್ತಿ ಇರೋದ್ರಿಂದ ಇವಾಗ ಈ ರೂಟ್ ಕೇಳ್ಕೊಂಡು ಮಾಡ್ತಾ ಇದ್ದೀನಿ. ಮೊದಲೆಲ್ಲ ದೊಡ್ಡಕನಹಳ್ಳಿ ಮಾಡ್ತಿದ್ದೆ ಮೇಡಮ್. ಇದಕ್ಕೆ ಬರಬೇಕಂತ ಕನ್ಸ್ಕೊಂಡಿದ್ರಾ, ಅಥವಾ ನಿಮ್ಮ ಕನಸೇನಾಗಿತ್ತು ಲೈಫಲ್ಲಿ? ಏನು ಮಾಡಬೇಕಂತ ಅಕ್ಕ? ಮೇಡಮ್ ನನ್ನ ಕನಸು ಏನಾಗಿತ್ತು ಅಂದರೆ, ನಾನು ಬ್ಯೂಟಿಷನ್ ಕಲಿಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಮೇಡಮ್. ನಾನು ಒಂದು ಕಲಿಬೇಕು ಅಂತ ಹೇಳಿ, ಆದರೆ ನನಗೆ ಕಲಿಬೇಕು ಅಂದರೆ ಅಮೌಂಟಿನ ಪ್ರಾಬ್ಲಮ್ ಇತ್ತಲ್ಲ ಮೇಡಮ್, ಅದು ಜಾಸ್ತಿ ನನಗೆ ಹೆವಿ ಆಗೋಯ್ತು. ಅದಕ್ಕೆ ನಾನು ಅದು ಆಸೆ ಬಿಟ್ಬಿಟ್ಟು ಇಲ್ಲಿ ಈಗ ಸ್ವಲ್ಪ ದುಡ್ಡು ನೋಡಿದ್ದೀರಾ, ಯಾವತ್ತು ಮತ್ತೆ ಬದಲಾಯಿಸಬೇಕು ಅಂತ ಅನ್ಸಲ್ವಾ? ಬ್ಯೂಟಿ ಕೋರ್ಸ್ ತೊಗೋಬೇಕು ಟ್ರೈ ಮಾಡಿದ್ದೀರಾ? ಹೋಗಿದೆ ಮೇಡಮ್, ಮೊನ್ನೆ ಕಲಿಯೋಕೆ ಹೋಗಬೇಕು ಅಂತಲೇ ಹೋಗಿದ್ದೆ ಮೇಡಮ್. ಮತ್ತೆ ಅಮೌಂಟ್ ಸ್ವಲ್ಪ ಇದು ಆಗೋಯ್ತು, ಸುಮ್ಮನೆ. ಮನೇಲಿ ಯಾರು ಇದ್ದಾರೆ? ಈಗ ಶೂಟ್ ಶುರುವಾಗೋ ಮುಂಚೆ ಹೇಳಿದ್ರಿ ಮಗುನ ಬಿಟ್ಟು ಬಂದಿದ್ದೀನಿ ಅಂತ. ಮನೇಲಿ ಯಾರು ಇದ್ದಾರೆ? ಮಕ್ಕಳು ಇಬ್ಬರು. ಏನು ಮಾಡ್ತಾ ಇದ್ದಾರೆ ಈಗ? ಮನೇಲೇ ಇರ್ತಾರೆ ಮೇಡಮ್, ಎಲ್ಲಿ ಹೋಗಲ್ಲ. ಇವಾಗ ಎಲ್ಲ ಕ್ರಿಕೆಟ್ಗೆ ಹಾಕಿದ್ದಾರೆ. ಓ, ಸ್ಕೂಲ್ ಅಂದರೆ ಆಲ್ಮೋಸ್ಟ್ ಹೈಸ್ಕೂಲ್ ಮಕ್ಕಳ? ಹಾಂ, ಸ್ಕೂಲ್. ಮುಂದೆ ಏನು ಮಾಡ್ಬೇಕಂತಿದ್ದೀರಾ ಅಕ್ಕ? ಮುಂದೆ ಏನಿಲ್ಲ ಮೇಡಮ್, ಮಕ್ಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಮೇಡಮ್ ನಾನು, ಅಷ್ಟೆ. ಅವ್ರ ದಾರಿಲಿ ಅವ್ರು ನಡೆಸ್ಬೇಕಷ್ಟೆ.
ಕೊನೆವರೆಗೂ ದುಡಿತಾನೆ ಇರ್ತೀರಾ ಅಥವಾ ಈಗ ಬರೀ ಸದ್ಯಕ್ಕೆ ಅಂತ ಹೀಗೆ ನಿಂತಿರೋದ? ಕೊನೆವರೆಗೂ ನನಗೆ ಇವಾಗ ಅನಿಸಿರೋದು ಕೊನೆವರೆಗೂ ದುಡಿತಾನೆ ಇರಬೇಕು ಅನಿಸ್ತೈತೆ ಮೇಡಮ್. ಯಾಕಂದರೆ ಏನಿಲ್ಲ ಅಲ್ಲ, ದುಡಿತಾನೆ ಇರಬೇಕು ಮೇಡಮ್, ಇನ್ನೇನಿದೆ. ಅವರಿಗೋಸ್ಕರ ದುಡಿತಾನೆ ಇರಬೇಕು, ಮತ್ತು ಇನ್ನೇನಿದೆ. ನಿಮಗೋಸ್ಕರನೂ ದುಡೀರಿ. ನಮ್ದು ಮುಗೀತಲ್ವ ಮೇಡಮ್? ಅಯ್ಯೋ ಯಾಕೆ? ನಮ್ದು ಮುಗೀತಲ್ವ ಮೇಡಮ್, ಮದುವೆ ಆಯಿತು, ಮಕ್ಕಳಾಯ್ತು, ಎಲ್ಲ ಆಯಿತು. ಇನ್ನು ಅವರಿಗೋಸ್ಕರನೇ ಅಲ್ವಾ ಮೇಡಮ್ ನಾವು ದುಡಿಬೇಕು, ಅವ್ರನ್ನ ನೋಡಬೇಕಲ್ಲ ಮೇಡಮ್. ನಮ್ಮದು ಮುಗೀತು, ಇನ್ನೇನಿಲ್ಲ.